ಗ್ಯಾಸ್ ಸಿಗ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಗ್ಯಾಸ್ ಅಲ್ಲಿ ಎರಡು ವಿಧ ಇದೆ, ಒಂದು LPG, ಒಂದು CNG. ಸರ್ CNG ಹೊಸ ಗಾಡಿಗಳು ಏನ್ ತಗೋತಾ ಇದಾರೆ ಅದಕ್ಕೆ CNG ಸಿಗ್ತಾ ಇದೆ. CNG ಆಟೋದವರೆಲ್ಲ ಆರಾಮಾಗಿ ಡ್ಯೂಟಿ ಮಾಡ್ತಾ ಇದಾರೆ, ಚೆನ್ನಾಗಿ ದುಡಿತಾ ಇದಾರೆ. ಸರ್ ನಮಸ್ತೆ, ನನ್ನ ಹೆಸರು ನಾಗು ಅಂತ. ಈಗ ಗ್ಯಾಸ್ ಅಲ್ಲಿ ಎರಡು ವಿಧ ಇದೆ, ಒಂದು CNG, ಒಂದು LPG. LPGಗೆ ಕಷ್ಟ ಆಗ್ತಾ ಇರೋದು. LPG ಮನೆಗೆ ಮತ್ತೆ ಗಾಡಿಗಳಿಗೆ ಎರಡಕ್ಕೂ ಯೂಸ್ ಮಾಡ್ತಾ ಇದಾರೆ. ಬಟ್ CNG ಹಂಗಿಲ್ಲ. CNG ಬಂದು ಬರೀ ಆಟೋಗೆ, ಕಾರಿಗೆ ಮಾತ್ರ ಯೂಸ್ ಮಾಡ್ತಾ ಇರೋದು. ಸೊ CNG ಸಿಗ್ತಾ ಇದೆ, LPG ಸಿಗ್ತಾ ಇಲ್ಲ. ಈಗ LPG ಓಡಿಸ್ತಾರೋ ನಾವು, ಈಗ ನಾವೇನ್ ಮಾಡ್ಬೇಕು ಸರ್? LPG ಸಿಗ್ತಾ ಇಲ್ಲ, CNG ಸಿಗ್ತಾ ಇದೆ, ಇದಂತೂ ಸತ್ಯ. LPG ಓಡಿಸೋರು ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ರೆ ನಡೀತಾ ಇದೆ. CNG ಓಡಿಸ್ತಾರೋರೆಲ್ಲ ಸಿಗ್ದೇನೆ ಈ ತರ 1 ಅವರ್ 2 ಅವರ್ ಕಾಯ್ಕೊಂಡು ನಿಂತಿದೀವಿ. ಊಟ 2 ಅವರ್ ನಿಂತ್ಕೋಬೇಕು ಸರ್ ಲೈನಲ್ಲಿ. 2 ಅವರ್ ಹತ್ತತ್ರ ಇನ್ನೊಂದು 20 ಗಾಡಿ ಇದೆ ಅಂತ ಗ್ಯಾಸ್ ಖಾಲಿ ಅಂತಾರೆ. ತಿರ್ಗಿ ವಾಪಸ್ ಹೋಗ್ಬೇಕು ಮನೆಗೆ, ತಿರ್ಗಾ ಬರ್ಬೇಕು, ನಿಂತ್ಕೋಬೇಕು, ತಿರ್ಗಾ 2 ಅವರ್ ಎಕ್ಸ್ಟ್ರಾ, ಒಟ್ಟು 4 ರಿಂದ 5 ಅವರು ಡೈಲಿ ನಮಗೆ ಲಾಸ್ ಆಗ್ತಾ ಇದೆ. ದಯವಿಟ್ಟು ಏನೋ ಸರ್ಕಾರದವರು ಏನಾದ್ರು ಒಂದು ಮಾಡಿ ನಮ್ಗೊಂದು ಅವಕಾಶ ಏನಾದ್ರು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಆಟೋ ಡ್ರೈವರ್ಗಳು ಅಷ್ಟೇ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.